KA484080 ಗಾಡಿ, ಒಂದು ಅಶೋಕ್ ಲೇಲ್ಯಾಂಡ್ ದೋಸ್ತು 4 ಬೋಲ್ಟ 4 ಬೋಲ್ಟ ಇದು 4 ಬೋಲ್ಟನ ಇದು 4 ಬೋಲ್ಟ್ ಗಾಡಿ ಗಮನಿಸ್ಬೋದು. ಒಂದು ಪಿಗ್ ಫಾರ್ಮ್ ಗಾಡಿಗೆ ನಾವಿವತ್ತು ಟೈಲ್ ಲಿಫ್ಟ್ನ ಹಾಕೊಂಡಿದ್ದೀವಿ. ಅಣ್ಣ ರೀ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಂಪತ್. ನಿಮ್ಮ ಹೆಸರು? ಶ್ರೀಶಾಂತ್. ಅಲ್ಲಿಂದ ಬಂದಿರೋಣ? ಅಲ್ಲಾರು ಮಾಡೋರಿರ್ಲಿಲ್ಲ? ಯಾರಿಲ್ಲ. ಲಿಫ್ಟ್ ಏನಕ್ಕೆ ಮಾಡಿಸ್ತಿದ್ದೀರಿ ಇದಕ್ಕೆ? ಮುಸುರಿ ಹೇರಕ್ಕೆ ಅಂದ್ರೆ ಡ್ರಮ್ ಎತ್ತಕ್ಕಾಗಲ್ವಲ್ಲ, ಈಜಿಯಾಗಿ ಇದ್ರಲ್ಲಿ ಎತ್ಬಿಟ್ರೆ ಅದು ಎಲ್ಲಿ ನೋಡಿರಿ ಇದನ್ನ? ಫೋನಲ್ಲಿ ನೋಡಿರೋದು. ಅದು ನಂಬಿಕೆ ಬಂತಾ ಅಥವಾ ಸುಮ್ಮನೆ ಸುಳ್ಳು ಹಾಕ್ಯಾರ ಇವರು ಈ ಬಡ್ಡಿ ಮಕ್ಕಳು, ಸುಮ್ಮನೆ ಏನೋ ಫೇಕ್ ಮಾಡ್ಯಾರ ಅಂತ ಅನಿಸ್ತಾ ಅಥವಾ ರಿಯಲ್ ಆಗಿ ನೋಡಿರಾ? ರಿಯಲ್ ಆಗಿ ನೋಡಿರಾ? ಮಾಡಿಸಿದ್ರೆ ನಿಮ್ಗೆ 100% ಉಪಯೋಗ ಆಗುತ್ತಾ? ಇದು ಇನ್ನೂ ಬೇರೆಯವ್ರು ಮಾಡ್ಸೋರು ತಲೆಗೆ ಇನ್ನೂ ಹಂಗೆ ಓಡ್ತಾ ಇರ್ತದೆ. ಮಾಡಿಸಿದ್ರೆ ಯಾಕೆ ಅಷ್ಟು ದೂರದಿಂದ ಬಂದ್ರಿ? ಒಬ್ಬರೇ ಮಾಡ್ಬೋದು ತಾನೆ? ಅದಿದ್ರೆ ಒಬ್ಬರೇ ತುಂಬ್ಕೊ ಬರ್ಬೋದು. ನಿಮಗೆ ಫುಡ್ ಎಲ್ಲ ಎಲ್ಲಿ ಸಿಗುತ್ತೆ? ಎಷ್ಟು ಬೇಕಾದ್ರೂ ಸಿಗುತ್ತೆ. ಇದು ಎಷ್ಟು ಬ್ಯಾರಲ್ ಹಿಡಿತದೆ ಗಾಡಿ? 11 ಬ್ಯಾರಲ್ ಅಂದ್ರೆ ಈಗ ನಂದು 1 ಅಡಿ ಎಕ್ಸ್ಟ್ರಾ ಬರುತ್ತೆ ಹಿಂದಕ್ಕೆ. ಒಂದು 12 ಬ್ಯಾರಲ್ ಕುಂದಿರ್ಬೋದು. 12 ಬ್ಯಾರಲ್ ಕುಡಿಸ್ಕೊಂಡು ಹೋಗ್ತೀರಿ. ಆಮೇಲೆ ಇದು ನಿಮಗೆ ನಂಬಿಕೆ ಐತಾ? 100% ಏನೂ ಆಗಲ್ಲ, ಸರ್ವಿಸ್ ಕೊಡ್ತಾರೆ ಅನ್ನೋದೆಲ್ಲ ನಂಬಿಕೆ ಐತಾ? ಎಷ್ಟು ದಿನದಿಂದ ವಿಡಿಯೋ ನೋಡಿರಿ? ನಂದು 1 ವರ್ಷದಿಂದ ನೋಡತ್ತೀರಿ. ಆಮೇಲೆ ಫೋನ್ ಮಾಡಿದ್ರಿ ಸೆಂಟ್ರಾಗೆ. ನಾನು ಮರ್ತೋಗಿರ್ತೀನಿ ಬಿಡು, ಸಿಕ್ಕಾಪಟ್ಟೆ ಫೋನ್ ಬರುತ್ತೆ. ಈಗಲೇ ನೋಡಿದ್ರಲ್ಲ, ನಿಂತೆಗೆ ಎಷ್ಟು ಫೋನ್ ಬಂದಿರುತ್ತೆ ಅಲ್ವಾ? ಸೊ ಇದಕ್ಕೆ ಮಾಡಿಸ್ತಿದ್ರಿ. ಹಂಗೆ ಚೆಕ್ಔಟ್ ಶೀಟು ಹಾಕ್ಸ್ತೀವಿ ಅಂತ ಹೇಳ್ತಾ ಇದ್ರಿ. ಯಾಕೆ ಅದನ್ನ ನಿಮ್ಮೂರಾಗ ಹಾಕಲ್ವಾ? ನಮ್ಮೂರಲ್ಲಿ ಅರ್ಥ ಆಯ್ತಾ? ನೋಡಿ, ಈ ವಿಡಿಯೋ ಮುಖಾಂತರ ನಾನು ಯಾರಿಗೆ ಪಿಗ್ ಫಾರ್ಮ್ ಅವರು ಚೆಕ್ಔಟ್ ಶೀಟ್ ಹಾಕಬೇಕು ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಒಂದು 3 ರಿಂದ 4 ಕೋಟ್ ಫಸ್ಟ್ ಪ್ರೈಮರ್ ಹೊಡಿರಿ ತಳಕ್ಕೆ. ಆಮೇಲೆ ಚೆಕ್ಔಟ್ ಶೀಟ್ ಯಾವ್ದು ಹಾಕ್ತೀವಲ್ವ ಅದಕ್ಕೂ ತಳಕ್ಕೂ ಮೇಲಕ್ಕೂ ಎಲ್ಲ ಕಡೆ ಫಸ್ಟು ಪ್ರೈಮರ್ ಹೊಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಇನ್ ಕೇಸ್ ಇವರು ವೇಸ್ಟ್ ಫುಡ್ ಹಾಕಿದಾಗ ನೀರು ತೊಳಿಬೇಕಾದ್ರೆ ಇವರು ಡೈಲಿ ತೊಳಿತಾರ. ನೀರು ಒಳಗಡೆ ಹೋಯ್ತಂದ್ರೂ ಸ್ವಲ್ಪ 1-2 ವರ್ಷ ತೂಕಿಡಿಯೋದಿಲ್ಲ, ಹಾಳಾಗೋದಿಲ್ಲ, ಗಾಡಿ ಚೆನ್ನಾಗೆ ಕ್ವಾಲಿಟಿ ಬರುತ್ತೆ. ನಿಮಗೂ ಈ ಟೈಲ್ ಲಿಫ್ಟ್ ಮಾಡಿಸ್ಕೋಬೇಕು ಅಂತಂದರೆ ಅಣ್ಣ ಎಲ್ಲಿಗೆ ಬಂದ್ರಣ್ಣ ನೀವು? ಬೆಂಗಳೂರಲ್ಲಿ. ಲೊಕೇಶನು ಕಾಚೋಹಳ್ಳಿ, ಮಾಗಡಿ ರೋಡು ಕಾಚೋಹಳ್ಳಿ. ಗೊತ್ತಾಯ್ತಾ? ಯಾರೇ ಬಂದ್ರೂ ನಮ್ಮ ಆಫೀಸು ಕಾಣ್ತಾ ಇದೆಯಲ್ಲ, ಅಲ್ಲಿ ದುವಿ ಡಿಸೈನ್ಸ್ ಅಂತೇಳಿ ಮಾಗಡಿ ರೋಡು ಕಾಚೋಹಳ್ಳಿಗೆ ನೀವು ಬಂದರೆ ನೀವು ಅಷ್ಟೆಲ್ಲ ಟೆನ್ಷನ್ ತೊಗೊಬೇಡಿ. ನಾವು ವಾಟ್ಸಪ್ಪಾಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಡಿ, ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ, ಬಂದುಬಿಡಿ ಹತ್ಕೊಂಡು. ಸೊ ಗಾಡಿ ಯಾವಾಗ ಕೊಡ್ತೀನಿ ಅಂದರು? ನಾಳೆ ಸಾಯಂಕಾಲ ಕೊಡ್ತೀನಿ. ಬರೀ ಲಿಫ್ಟ್ ಆದರೆ ಇವತ್ತು ಸಾಯಂಕಾಲ ಕೊಡ್ತೀನಿ. ಈಗ ಚೆಕ್ಔಟ್ ಶೀಟ್ ಹಾಕೋಕ್ಕೆ ಯಾಕೆ ನಾಳೆ ಸಾಯಂಕಾಲ? ಕೆಲಸ ಚಲೋ ಮಾಡ್ತೀನಿ. ನನ್ನ ವಿಡಿಯೋ ನೋಡೋರು ಚೆಕ್ಔಟ್ ಶೀಟ್ ಹಾಕೋರು ಅವ್ರು ಚಾಲೆಂಜ್ ಮಾಡ್ತಾರೆ, ಒಂದೇ ದಿನದಾಗ ಅದು ಹೆಂಗೆ ಹಾಕ್ತೀನಿ ನಾನು ನೋಡ್ತೀನಿ ಅಂತ. ಅಲ್ಲ, ಆಗಲ್ಲ. ಕಷ್ಟ ಇದ್ರೂ ಸ್ವಲ್ಪ ಟೈಮ್ ತೊಗೊಂಡು ಇವತ್ತು ಸ್ವಲ್ಪ ನಮ್ಮ ಹುಡುಗರಿಗೆ ಹುಡುಗರಿಗೆ ಸ್ವಲ್ಪ ಓಟಿ ಕೊಟ್ಕೊಂಡು ದೂರದಿಂದ ಬಂದಾರೆ ಅಂಥೇಳಿ ಮಾಡಿಸೋಣ. ಇವತ್ತು ಈ ಗಾಡಿನ ಯಾವ ರೀತಿ ನಾವು ಲಿಫ್ಟ್ ಹಾಕ್ತೀವಿ ಅನ್ನೋದನ್ನ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ದಯವಿಟ್ಟು ನಮ್ಮ ಪೇಜನ್ನು ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ, ಅಯ್ಯೋ ಮಾಡ್ಕೊಳ್ರಿ ಗುರು, ಫಾಲೋ ಮಾಡ್ಕೊಂಡು. ಹಂಗೆ ನಮ್ಮ ಇಬ್ಬರಿಗೋಸ್ಕರ ನಿಮ್ಮ ಹೆಸರೇನ? ಸಂಪತ್ತು ಮತ್ತು ಶ್ರೀಶಾಂತ್, ಇವರಿಬ್ಬರಿಗೂ ನಾನು ಲೈಕ್ ಕೊಟ್ಬಿಡಿ. ಥ್ಯಾಂಕ್ ಯು. ಗಾಡಿನ ಇವಾಗ ಡೋರ್ನ ಕಟ್ ಮಾಡ್ತಾರೆ. ಬಸ್ ಸಾಕು. ಈಗ ಡೋರ್ ಕಟ್ ಮಾಡಿ ಟೈಲ್ ಲಿಫ್ಟನ್ನ ಅಳವಡಿಸ್ತಾರೆ. ಗಮನಿಸೋಣ ಯಾವ ರೀತಿಯಾಗಿ ಇದಕ್ಕೆ ಟೈಲ್ ಲಿಫ್ಟ್ನ ನಾವು ಅಳವಡಿಸ್ತೀವಿ ಅಂತ. ಅದು ಡಾಲ್ಗೆ ಸ್ಕ್ರಾಪ್ ಮಾಡಲ್ಲ आराम से रहे. ये अकेला नहीं उठाओ, आदमी को बुलाओ. ठीक है. ಈಗ ಗಾಡಿನ ಒಳಗಡೆ ಹಾಕೊಂಡಿದ್ದೀವಿ. ಈಗ ಇಲ್ಲಿ ಇರುವಂತಹ ಫ್ರೇಮನ್ನು ಎತ್ತಿ ಜೋಡಿಸೋದೇ ಕೆಲಸ. ಲಿಫ್ಟ್ ಆಲ್ರೆಡಿ ರೆಡಿ ಇದೆ. ಈ ಥರ ನಾವು ಕಿಟ್ ರೆಡಿ ಇಟ್ಕೊಂಡಿರ್ತೀವಿ. ಇದನ್ನ ಹಾಕ್ಬಿಟ್ಟು
ಜೋಡಿಸೋದು ಕೆಲಸ. कितना एक केजी आपका मीठा? ಈಗ ಇದನ್ನು ಎತ್ತಿ ಕುಂಡ್ರಿಸ್ಬೇಕು. ಈಗ ನಮ್ಮ ಹುಡುಗರು ರೆಡಿಯಾಗಿದ್ದಾರೆ. ಇದನ್ನ ಎತ್ಬಿಟ್ಟು ಇದಕ್ಕೆ ಇನ್ಸ್ಟಾಲೇಷನ್ ಮಾಡ್ತಾರೆ. ಊಟ ಕೊಡು. ನೋಡಿ ಆರಾಮಾಗೆ ಇಬ್ಬರು ಎತ್ತಿ ಇಕ್ತಾರೆ ಹುಡುಗರು ಇದನ್ನು. ಹಾಂ ಹಾಂ ಕಾಟ हाँ थोड़ा और डाल टाका नहीं भैया हटाना पड़ेगा उसको हटाना पड़ेगा. थोड़ा इधर से कुछ ना कुछ बांधा नहीं तो एक आदमी काटा एक आदमी पकड़ के रखा. चलो उतार लीजिए. एता हाँ उठा ना वीडियो बन रहा. उठाता है सर, थोड़ा समय चाहिए. और इधर से पूरा गर्मी हो रहा है. हवा आ रहा है आज. हाँ ये तो ऐसा ऐसा ये तो ओ सुपर. वो दोनों कहाँ गया, मिठाई कहाँ गया. ये वाला ये हथौड़ी मार इधर में इसी पे ऊपर आ रहा है. ठीक है उसमें ऊपर आ रहा है तो ಟಾಕ ಹಾಕ್ಬಿಟ್ಟೆ ಒಂದು ಸೆಟ್ಟು. ಈಗ ಇಲ್ಲಿ ಕ್ಯಾಪ್ ಬತ್ತಾಯಿದೆ, ಸಿ ಕ್ಲಾಪ್ ಹಾಕಬೇಕು. ಗೈಡ್ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಗೈಡ್ ಅಲ್ಲ ಆತ शू हटा रहे तुम. थोड़ा गाड़ी है तो सर भाई क्या है ना, हम लोग मेरा कैसे करना है, ज़्यादा पैसे के कस्टमर नहीं आते. पिनवा बर्गर पिन आपका सामने ही तो 40,000 कम किया तो क्या बचेगा. 40,000 का लाभ कौन बचेगा वो बताओ. अभी आप बारी भी नहीं कर रहे हैं, उससे कितना है पूरा खर्चा बंद करेगा तो उतना भी नहीं है हमारे पास. आपका बाहर इसका पुली ये वाला बुश डालना. बुश डालना है. इधर से मैं जाता है ना. ಕಡೆ ಸಿಲಿಂಡರ್ ಹಾಕಾಗಿದೆ. ರಾತ್ರಿ 1 ಗಂಟೆ ಸುಮಾರಿಗೆ ಗಾಡಿ ರೆಡಿಯಾಗಿದೆ. ಬುಲೆರೋ ಅಲ್ಲ ಇದು, ಅಶೋಕ್ ಲೇಲ್ಯಾಂಡ್ 4 ಬೋಲ್ಟ್ ಗಾಡಿಗೆ ನಾವು 2 ದಿನಕ್ಕೆ ಟೇಲ್ ಲಿಫ್ಟ್ನ ಹಾಕಿ ಒಳಗಡೆ ಚೆಕ್ ಶೀಟು ಸಮೇತನೂ ಹಾಕಿ ಕೊಟ್ಟಿದ್ದೀವಿ. ಈಗ ಕಸ್ಟಮರು ಹೊರಡ್ತಾ ಇದ್ದಾರೆ ಬಾಗಲಕೋಟೆ ಕಡೆ. ಕಸ್ಟಮರ್ನ ಪಯಣ ಬಾಗಲಕೋಟೆ ಕಡೆ. ಕಸ್ಟಮರು ಟ್ರಯಲ್ ನೋಡ್ತಾ ಇದ್ದಾರೆ.
ಆಟ ಫಾನ್ ಮಾಡೋ ಹೋಗು ಫಸ್ಟು ಹೇಳ್ಕೊಟ್ಟಿಲ್ಲ ಯಾ ಅದಕ್ಕೆ ನಾನಿರುತ್ತೆ ಈ ಗಾಡಿ ಓಕೆ ಅಲ್ಲೇ ಚೆಕ್ ಮಾಡ್ಬೋದಾಯ್ತು ತಾನಿತ್ತಿಲ್ಲ ಗಾಡಿ ಅಂದಾರಾಜೆ ಕಾ ಡೋರ್ ಹಿಡ್ಕೊ ಒಂದು ಕೈಯಲ್ಲಿ ಹಾಂ ಬಟನ್ ಒತ್ತು ಯಾವುದಪ್ಪು ಯಾವುದೊಂದು ಒತ್ತು ಅದೊಂದಲ್ಲ ಆ ಕಡೆ ಗ್ರೀನು ಆ ಕಡೆ ಒತ್ತು ಗ್ರೀನ್ ಒತ್ತ ಮರೆ ಹಾಂ ಒಂದು ಸ್ವಲ್ಪ ಹಾಂ ಬಾ ಸಾಕು ಪೇಂಟ್ ಐತಿ ಹಾಂ ಡೌನ್ ಮಾಡು ಪ್ಲಾಟ್ಫಾರ್ಮ್ಗಿನ್ನ 1 ಕಿಲೋಮೀಟ್ರ್ ಮೇಲೆ ಐತಲ್ಲ ಮರೆ ಜಾಸ್ತಿ ಡೌನ್ ಮಾಡ್ಬೇಡ ನೆಲಕ್ಕಿಂತ ಸ್ವಲ್ಪ ಮೇಲೆ ಹ್ಞೂ ಪೇಂಟ್ ಆಗತ್ತೆ आवा आवा सब लोग आवा चढ़ो इसके ऊपर यजमान रे बलगाली रात्रि ಇಳಿತಿಲ್ಲ ಹಾಂ ಆತ ಎಲ್ಲ ಹತ್ರ ಇನ್ನ ಹತ್ರ ಇನ್ನ ಇಳಿಸು ಫುಲ್ಲು ನೆಲಕ್ಕೆ ಹೋಗ್ಬೇಡ ಸಾಕು ಇನ್ನೊಂದು ಚೂರು ಓಕೆ ಹಾಂ ಆತ್ರಿ ಯಜಮಾನ್ರಿ ಆಯ್ತಾ ಮಂಟು ಬಾಯ್ ಆತ ಯಜಮಾನ್ರಿ ಆತ್ರಿ ಸ್ವಲ್ಪ ಎತ್ತು ಭಯ್ಯ ನೀನು ಬಾ ನಿಂದೊಂದು ತೂಕ ಹಾಕ್ಬಿಡು ಇದಕ್ಕೆ ಬಾಯ್ಲ್ ನಿಂತ್ಕೊಂಡು ಆಪರೇಟ್ ಮಾಡು ಹಾಂ ಹುಷಾರು ಹಾಂ ಗಾಡಿ ಚಾಲು ಅಂತಂದ್ರೆ ಯಾರು ಇಟ್ಟಿಲ್ಲ ಹೊಸ ಬ್ಯಾಟ್ರಿ ಏನಾಗಲ್ಲ ನಡೀತೈತಿ ಹಾಂ ಆಯ್ತು ಇನ್ನೂ ಎತ್ತು ಡೌನ್ ಮಾಡು ಹಾಂ ಸಾಕು ಡೌನ್ ಮಾಡು ಹಾಂ ಡೌನ್ ಮಾಡು ಒಂದು 3 ಸತಿ ಅಪ್ ಡೌನ್ ಮಾಡು ಹಾಂ ಪ್ರೆಸ್ ಮಾಡು ಹಾಂ ಇವಾಗ ಆಪರೇಟ್ ಮಾಡು ಒತ್ತು ಆಗುತ್ತಾ ಆಗಲ್ಲ ರೊಟೇಟ್ ಮಾಡು ರೊಟೇಟ್ ಮಾಡಿಲ್ಲ ಆಯ್ತು ಬಿಡು ಹಾಂ ಫುಲ್ ಡೌನ್ ಬರಬೇಡ ಬಾ ಒಂದು ಟಚ್ ಆದ್ರೆ ಎರಡು ಡ್ರಮ್ ಹಾಕಿರಿ ಇಷ್ಟು ಜನ ಇಷ್ಟು ತೂಕ ಇರ್ತದ 2 ಡ್ರಮ್ ಹಾಕಿರಿ ಇವರೆಲ್ಲ ಸೇರಿ 2 ಡ್ರಮ್ ಇದ್ದಾರ ಇಳಿರಪ್ಪ ಸಾಕು ಬರ್ರಿ ಹಾಂ ಬಾ ನೀನು ಅಲ್ಲೇ ಇರು ಅಣ್ಣ ನಮಸ್ಕಾರ ನಮಸ್ತೆ ಯಾವಾಗ ಬಂದಿದ್ರಿ ಮೊನ್ನೆ ಬಂದಿದ್ವಣ್ಣ ನೆನ್ನೆ ಮರ ಯಪ್ಪ ಡೋರ್ ಹಾಕಿ ಲಾಕ್ ಮಾಡ್ರಿ ಹಂಗೆ ಅಪ್ ಮಾಡಿ ಲಾಕ್ ಮಾಡ್ರಿ ಅದನ್ನ ಮುಂಚೆ ಅದನ್ನ ದುಡಿ ಡಿಸೈನ್ಸ್ ಅಂತ ಕಾಣಬೇಕು ಫುಲ್ ತಲೆ ಕಡೆ ಎತ್ತು ಇನ್ನೇ ಎತ್ತು ಹಾಂ ಸಾಕು ಬಸ್ ಕ್ಲೋಸ್ ಮಾಡು ಎತ್ಬೋದಾ ಇಲ್ಲ ಎತ್ಬೋದು ಆರಾಮ ಹಂಸ ಎಗರಿಸಿರೆ ಲಾಕ್ ಆಯ್ತಾ ಸರ್ ನಮಸ್ಕಾರ ಗಾಡಿ ಕೊಟ್ಟಿದ್ರಿ ಟೈಲ್ ಲಿಫ್ಟ್ ರೆಡಿಯಾಗಿ ನಿಂತೈತೆ ನೋಡಿದ್ರಲ್ವ ಹೆಂಗೆ ಮಾಡಿದ್ವಿ ಏನು ಎತ್ತ ಅಂತ ತೋರಿಸ್ಬೋದಾ ತೋರಿಸಿ ನೋಡಿದ್ರಿ ವರ್ಕೆಲ್ಲ ಹೆಂಗೆ ಅನಿಸ್ತು ಇಂಜಿನಿಯರಿಂಗ್ ವರ್ಕಾ ಜುಗಾಡ ಚಲೋ ಇದೆಯಾ ಏನೇನು ಮಾಡಿಸಿದ್ರಿ ಕೆಲಸ ಇದರಲ್ಲಿ ಇದರೊಳಗೆ ಲಿಫ್ಟ್ ಮಾಡಿಸಿದ್ದೇವೆ ಹಾಂ ಒಳಗಿಂದು ವರ್ಕ್ ನೆಟ್ ಮಾಡಿಸಿದ್ದೇವೆ ಒಳಗಿಂದ ವರ್ಕು ಅಲ್ಲಿ ಮಾಡ್ಸೋದಕ್ಕೂ ಇಲ್ಲಿ ಮಾಡ್ಸೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ ಸ್ವಲ್ಪ ಏನೈತಾ ಜಾಸ್ತಿನೇ ಡಿಫ್ರೆನ್ಸ್ ಐತೆ ಹೌದಲ್ಲ ಈಗ ನೀಟಾಗಿ ಮತ್ತೇನು ಕೆಲಸ ಇಲ್ಲ ಅಷ್ಟೇ ಗಾಡಿ ಚೆನ್ನಾಗಿ ಹೊಡಿಯೋದು ಸರ್ವಿಸ್ ಮಾಡಿಸೋದು ಹೊಡಿಯೋದು ಅಷ್ಟೇ ಇಳಿಸಿ ಯಾಕೆ ಯಜಮಾನ್ರೆ ನೋಡಿದ್ರಲ್ವಾ ಕೆಲಸ ಯಾವ್ದಾನ ಉದುರೋಗೋ ಅಂತ ಕೆಲಸ ಐತಾ ಇದ್ರಲ್ಲಿ ಗಾಡಿ ಜೋರಾಗಿ ಹೋದ್ರೆ ಹಂಸ ಎತ್ತಿ ಉದುರಿಸಿ ಲಿಫ್ಟ್ ಉದುರೋಗುತ್ತಾ ಹಂಗೇನಿಲ್ಲ ಚೆನ್ನಾಗೈತಲ್ವಾ ನಿಮಗೆ ಏನಕ್ಕೆ ಯೂಸ್ ಆಗತ್ತೆ ಇದು ನಮ್ಮ ಮುಸುರಿಗೆ
ಮುಸ್ರಿಗೆ ಯೂಸ್ ಆಗುತ್ತೆ ಡೋರ್ ಬಂದ್ ಮಾಡಿ ಮುಸ್ರಿಗೆ ಯೂಸ್ ಆಗುತ್ತೆ ಮೊದಲು ಹಂಗೆ ಇದು ಮಾಡ್ಬೋದಿತ್ತಲ್ಲ ಇದು ಲಿಫ್ಟ್ ಏನಕ್ಕೆ ಬೇಕು ಕೈ ಬ್ಯಾನೆ ಹಾಕಿದ್ರು ಹೆಚ್ಚು ಹಾಕಿ ಹಾಂ ಈಗ ಇದು ಹೆಂಗೆ ಈಗ ಇದು ಹೆಂಗೆ ಯೂಸ್ ಆಗತ್ತೆ ಹೊರೆ ಇದು ಹೆಂಗೆ ಯೂಸ್ ಆಗತ್ತೆ ಇದೀಗ ಲಿಫ್ಟು ಬೇರೆತ್ತದಲ್ಲ ಡ್ರಮನ ಹಾಂ ಎತ್ಬಿಟ್ಟಿದ್ರ ಮೇಲೆ ಇಕ್ಬಿಟ್ರೆ ಹಿಂಗೆ ಎತ್ತಾಕ್ಬಿಡುತ್ತೆ ಫುಲ್ ಡೌನ್ ಮಾಡೋದು ಡ್ರಮ್ ಒಂದಿಷ್ಟು ಹಿಂಗೆ ಎತ್ತಿ ಹಂಗೆ ಇಕ್ಬಿಟ್ರೆ ಅದು ಎತ್ತುತ್ತೆ ಎತ್ತಾಕ್ಬಿಡ್ತಾನೆ ಒಳಕ್ಕೆ ತಳ್ಬಿಡೋದು ಹಿಂಗೆ ದಬ್ಬಿರು ಹೋಗ್ಬಿಡುತ್ತೆ ಒಳಕ್ಕೆ ಆರಾಮು ಸೊ ಇನ್ನು ಇದು ಪಿಗ್ ಫಾರ್ಮ್ಸ್ ಗಾಡಿಗಳು ಇನ್ನು ಪಿಗ್ ಫಾರ್ಮ್ ಇರೋರು ಗಾಡಿಗಳಿರೋರು ಮಾಡಿಸಿಲ್ಲ ಎಷ್ಟೋ ಜನ ಅವರೆಲ್ಲ ಮಾಡ್ಸೋಕೆ ಅನುಮಾನ ಏನಾದರೂ ಇದ್ದರೆ ನಿಮ್ಮಲ್ಲಿ ಏನಾದರೂ ಅನುಮಾನ ಇದೆಯಾ ಇದು ಹೆಂಗೆ ಏನು ಎತ್ತ ಇನ್ನು ನೋಡಬೇಕು ಓಡಿಸ್ಬೇಕು ಅನ್ನೋದೇನೋ ಇದೆಯಾ ಆಲೇ ನಾನು ಒಂದು ವರ್ಷದಿಂದ ವೀಡಿಯೋ ನೋಡ್ತಾ ಇದ್ದೀನಿ ಸೊ ಎಲ್ಲರೂ ಓಡ್ತಾಯಿದ್ದಾರೆ ನಂದು ಓಡುತ್ತೆ ಅನ್ನೋದು ಕಾನ್ಫಿಡೆನ್ಸು ಅಲ್ವಾ ಯಾವ ಊರಿಂದ ಬಂದಿದ್ದೀರಾ ನೀವು ನಾವು ಮಾಲಿಮ್ ಎಲ್ಲಿ ಮುದೋಳ್ ಓ ಬ್ರ್ಯಾಂಡೆಡ್ ಡಾಗ್ ಸೂಪರ್ ಅಲ್ಲಿಂದ ನಮ್ಮನ್ನು ನಂಬಿ ಇಲ್ಲಿ ಗಂಟ ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು